ಕೊಲ್ಲಾಪುರ ಎಂಬ ಒಂದು ಹಳ್ಳಿಯಲ್ಲಿ ರಘು ಎನ್ನುವವನು ಅವನ ಅಣ್ಣನಾದ ರಮೇಶ್ ಮತ್ತು ಅಣ್ಣನ ಹೆಂಡತಿ ಪದ್ಮ ಅವರ ಜೊತೆ ಇರುತ್ತಿದ್ದನು. ಒಂದು ದಿನ ಮಧ್ಯಾಹ್ನದ ವೇಳೆಯಾಗಿತ್ತು. ಅವರ ಮನೆಯ ಒಳಗಿಂದ ಜೋರಾಗಿ ಮಾತನಾಡುತ್ತಿರುವ ಶಬ್ದ ಹೊರಗೆ ಬರುತ್ತಿತ್ತು. ನೋಡ್ರಿ, ನನಗೆ ಸಾಕಾಯ್ತು. ಇನ್ಮೇಲೆ ನಾನು ಸುಮ್ಮನಿರೋದಿಲ್ಲ. ನಾನು ಎಷ್ಟು ಸಾರಿ ಹೇಳಿದ್ದೇನೆ ನಿಮಗೆ, ನಿಮ್ಮ ಸಣ್ಣ ತಮ್ಮನನ್ನು ಮನೆಯಿಂದ ಹೊರಗೆ ಹಾಕಿ ಎಂದು. ಅವನನ್ನು ನೀವು ಹೊರಗೆ ಹಾಕದೇ ಇದ್ದರೆ ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಪದ್ಮಾ, ನೀನ್ ಏನ್ ಮಾತ್ನಾಡ್ತಿದ್ಯಾ? ಈ ಮನೆ ಮತ್ತು ಹೊಲದಲ್ಲಿ ಅವನದು ಹಕ್ಕಿದೆ. ನಾನ್ ಹೇಗೆ ಅವನನ್ನ ಮನೆಯಿಂದ ಹೊರಗೆ ಹಾಕ್ಲಿ? ಜನ ಏನನ್ನುತ್ತಾರೆ ನಮ್ಮ ಬಗ್ಗೆ? ನಿಮಗೆ ಅವನ ಮೇಲೆ ಅಷ್ಟು ಕಾಳಜಿ ಇದ್ದರೆ ಅವನನ್ನೇ ಮನೆಯಲ್ಲಿಟ್ಟುಕೊಳ್ಳಿ. ನಾನು ನಿಮ್ಮ ಬಳಿ ಇರುವುದಿಲ್ಲ. ನಾನು ಹೋಗುತ್ತೇನೆ. ಆಯ್ತು ಪದ್ಮಾ, ನೀನು ಹೇಳುತ್ತಿದ್ದೆ ಅಂದ್ರೆ ಯಾವುದಾದರೂ ಒಂದು ವಿಷಯದಿಂದ ಅವನನ್ನು ಹೇಗಾದರೂ ಮಾಡಿ ಮನೆಯವರಿಗೆ ಹಾಕೋಣ. ರಘು ಅಲ್ಲಿಗೆ ಬರುತ್ತಾನೆ. ಅಣ್ಣ ಅಣ್ಣ, ನಾನು ಹೊಲದಲ್ಲಿರುವ ಎಲ್ಲ ಕೆಲಸವನ್ನು ಮಾಡಿ ಬಂದೆ. ಇವತ್ತು ಯಾವುದೇ ಕೆಲಸವನ್ನು ಉಳಿಸಿಲ್ಲ. ಎಲ್ಲಾ ಮುಗಿಯಿತು. ನೋಡು, ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದೆ. ನೀನು ಹೋಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬಾ. ಆಯ್ತು ಆಯ್ತಣ್ಣ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಸ್ವಲ್ಪ ಹೊಟ್ಟೆ ಹಸಿದಿತ್ತು. ಊಟ ಸಿಕ್ಕಿದ್ರೆ ಊಟ ಮಾಡಿ ಹೋಗ್ತಿದ್ದೆ. ಮನೆಯಲ್ಲಿ ಊಟ ಎಲ್ಲ ಖಾಲಿಯಾಗಿದೆ. ಕಟ್ಟಿಗೆ ಇಲ್ಲದಿದ್ದರೆ ಅಡಿಗೆ ಹೇಗೆ ಮಾಡುವುದು? ಮೊದಲು ಹೋಗಿ ಕಟ್ಟಿಗೆಯನ್ನ ತೆಗೆದುಕೊಂಡು ಬನ್ನಿ. ನಂತರ ನಾನು ಅಡಿಗೆ ಮಾಡುತ್ತೇನೆ. ಪಾಪ ರಘು ಬೇಸರದಿಂದ ಅಲ್ಲಿಂದ ಹೋಗುತ್ತಾನೆ. ಪದ್ಮಾ, ನೀನ್ ಯಾಕೆ ಹೀಗೆ ಹೇಳ್ದೆ? ಮನೆಯಲ್ಲಿ ಇನ್ನೂ 4 ಜನಕ್ಕಾಗುವಷ್ಟು ಅಡ್ಗೆ ಬಾಕಿ ಉಳಿದಿದೆ. ನನಗೆ ಎಷ್ಟು ಸಿಟ್ಟು ಬರುತ್ತಿದೆ ಅಂದರೆ ಅವನ ಮೇಲೆ ನನ್ನ ಕೈಯಿಂದ ಮಾಡಿದ ಅಡಿಗೆ ಕೊಡಲು ನನಗೆ ಮನಸ್ಸಿಲ್ಲ. ನಿಮಗೆ ಮನಸ್ಸಿದ್ದರೆ ನೀವೇ ಮಾಡಿಕೊಡಿ. ಇಷ್ಟು ಹೇಳಿ ಪದ್ಮಾ ಸಿಟ್ಟಿನಿಂದ ಅಲ್ಲಿಂದ ಹೋಗುತ್ತಾಳೆ. ನಾನು ಹೇಗಾದರೂ ಮಾಡಿ ರಘುನನ್ನು ಮನೆಯಿಂದ ಹೊರಗೆ ಹಾಕಲೇಬೇಕು. ಅಲ್ಲಿವರೆಗೂ ನನ್ನ ಮನೆ ಶಾಂತಿಯಾಗಿ ಇರುವುದಿಲ್ಲ. ರಮೇಶ್ ಮನೆ ಹೊರಗೆ ಬರುತ್ತಾನೆ. ಆಗ ಅಲ್ಲಿ ಊರಿನಲ್ಲಿರುವ ಇಬ್ಬರು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಾನೆ. ಇಲ್ಲಿ ಕೇಳು, ನಮ್ಮ ಊರಿನ ಪಕ್ಕದಲ್ಲಿ ಒಂದು ಕಾಡು ಇದೆ ಅಲ್ಲವೇ? ಅಲ್ಲಿ ಒಂದು ದೆವ್ವದ ಮನೆ ಇದೆಯಂತೆ. ಅಲ್ಲಿಗೆ ಹೋದವರು ಮತ್ತೆ ಬರುವುದಿಲ್ಲವಂತೆ. ಏನ್ ಹೇಳ್ತಾ ಇದ್ದೀಯಾ ನೀನು? ಅದಕ್ಕೆ ಏನಾದರೂ ಸತ್ಯ ಇದೆಯೇ? ಅಯ್ಯೋ ಹುಚ್ಚ, ಕೇಳಿಲ್ಲಿ, ನಮ್ಮ ಪಕ್ಕದ ಊರಿನವನು ಅಲ್ಲಿಗೆ ಹೋಗಿದ್ದನಂತೆ. ಹೋಗಿ 1-2 ದಿನ ಬಿಟ್ಟು ಆ ಮನೆಯಲ್ಲಿ ಇದ್ದನಂತೆ. ಅವನು ಇದ್ದಕ್ಕಿದ್ದಂತೆ ಹುಚ್ಚನಾಗ್ಬಿಟ್ಟನಂತೆ. ಮತ್ತು ಆ ಮನೆಯಲ್ಲಿ ಅವನು ಸತ್ತು ಹೋಗಿದ್ದಾನೆ. ಅದು ತುಂಬಾ ಭಯಾನಕವಾಗಿ ಉಳಿದಿದೆ. ಅದಕ್ಕಾಗಿ ಊರಿನವರು ಯಾರೂ ಕಾಡಿಗೆ ಹೋಗುತ್ತಿಲ್ಲ. ನೀನು ಹೇಳುತ್ತಿರುವುದು ನಾನು ನಂಬಬೇಕಾ? ನಂಬಲೇಬೇಕು. ಯಾಕೆಂದ್ರೆ ನಮ್ಮ ಅಜ್ಜ ಅಜ್ಜಿ ಆವಾಗ ಎಲ್ಲರಿಗೂ ಹೇಳ್ತಿದ್ರು, ಆ ಕಾಡಿನಲ್ಲಿ ಒಂದು ದೆವ್ವದ ಮನೆ ಇದೆ. ಆ ದೆವ್ವದ ಮನೆಯಲ್ಲಿ ಒಬ್ಬ ತಾಯಿ ಮತ್ತು ಮಗಳು ಇರುತ್ತಾಳಂತೆ. ಯಾರಾದರೂ ದಾರಿ ತಪ್ಪಿಯಲ್ಲಿ ಹೋದರೆ ಅವರನ್ನು ತಿಂದು ಭಸ್ಮ ಮಾಡಿಬಿಡುತ್ತಾರಂತೆ. ಇದು ತುಂಬಾ ಭಯಾನಕವಾಗಿದೆ. ಆ ದೆವ್ವಗಳು ನಮ್ಮ ಊರಿಗೆ ಬಂದರೆ ಏನು ಮಾಡುವುದು? ಇಲ್ಲ ಇಲ್ಲ, ದೆವ್ವಗಳು ಊರಿನೊಳಗೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ಕಾಡಿನಲ್ಲಿ ಆ ದೆವ್ವಗಳನ್ನು ಬಂಧಿ ಮಾಡಿದ್ದಾರೆ. ಯಾರಾದರೂ ದಾರಿ ತಪ್ಪಿಯಲ್ಲಿ ಹೋದರೆ ಮಾತ್ರ ಅವರಿಗೆ ಹೀಗಾಗುತ್ತದೆ. ನನಗೆ ನೀನ್ ಹೇಳುತ್ತಿರುವುದನ್ನು ನೋಡಿದರೆ ತುಂಬಾ ಭಯವಾಗುತ್ತಿದೆ. ಇದನ್ನು ಇಲ್ಲಿಗೆ ಬಿಟ್ಟು ಬಾ, ಹೋಗೋಣ. ಇಷ್ಟು ಮಾತನಾಡಿದ ನಂತರ ಅವರು ಅಲ್ಲಿಂದ ಹೋಗುತ್ತಾರೆ. ಎಲ್ಲವನ್ನೂ ಕೇಳಿಸಿಕೊಂಡ ರಮೇಶ ಹೀಗೆ ಮಾತನಾಡಿಕೊಳ್ಳುತ್ತಾನೆ. ಇದಾ ವಿಷಯ. ನನಗೆ ಈಗ ಒಂದು ದಾರಿ ಸಿಕ್ತು. ನನ್ನ ತಮ್ಮನನ್ನು ಹೇಗಾದ್ರೂ ಮಾಡಿ ಅಲ್ಲಿಗೆ ಕಳಿಸ್ಬೇಕು. ಅಷ್ಟರಲ್ಲಿ ರಘು ಕಾಡಿಗೆ ಬಂದು ಕಟ್ಟಿಯನ್ನು ಕಡಿಯುತ್ತಿರುತ್ತಾನೆ. ಆಗ ಅಲ್ಲಿ ಅಚಾನಕ್ಕಾಗಿ ಒಬ್ಬ ಸಾಧು ಪ್ರತ್ಯಕ್ಷನಾಗಿ ಹೀಗೆ ಹೇಳುತ್ತಾನೆ. ಈ ಬಾಲಕ, ಕೇಳು, ಸುಮ್ಮನೆ ಇಲ್ಲಿಂದ ಹೋಗು. ಇಲ್ಲವಾದರೆ ನಿನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತೀಯ. ಯಾಕೆ, ಏನಾಯ್ತು? ನಾನು ಕಟ್ಟಿಗೆ ಕಡಿಯಲು ಬಂದಿದ್ದೇನೆ. ನನ್ನ ಅಣ್ಣ ಮತ್ತು ಅತ್ತಿಗೆ ಕಟ್ಟಿಗೆ ಇಲ್ಲ ಎಂದು ಹೇಳಿದ್ದರು. ಅವರಿಗಾಗಿ ನಾನು ಕಟ್ಟಿಗೆಯನ್ನು ಕಳೆದುಕೊಂಡು ಹೋಗುತ್ತಿದ್ದೇನೆ. ನಿಮಗೆ ಏನಾಯ್ತು ಹೇಳಿ? ನೀನೀಗ ಅಣ್ಣ ಅತ್ತಿಗೆ ಎಂದು ಜಪ ಮಾಡುತ್ತಿದ್ದೀಯಾ ಅಲ್ಲವೇ? ಅವರೇ ನಿನಗೆ ಮರಣದ ಬಾಗಿಲಿಗೆ ದೂಡುತ್ತಾರೆ. ನೀನೀಗ ಎಂದಿಗೂ ಮನೆಗೆ ಹೋಗಲೇಬೇಡ. ಇಲ್ಲ ಸಾಧುಗಳೇ, ನನ್ನ ಅಪ್ಪ ಅಮ್ಮ ನಾನು ಸಣ್ಣವರಿದ್ದಾಗಲೇ ತೀರಿಕೊಂಡರು.
ಆಗಿನಿಂದ ನಮ್ಮ ಅಣ್ಣ ಮತ್ತು ಅತ್ತಿಗೇನೇ ನನಗೆ ತಂದೆ ತಾಯಿಯ ಹಾಗೆ ಪ್ರೀತಿ ತೋರಿಸ್ತಿದ್ದಾರೆ. ನಾನವರನ್ನು ಬಿಟ್ಟು ಹೋಗುವುದಿಲ್ಲ. ಇಷ್ಟು ಹೇಳಿ ರಘು ಸುಮ್ಮನೆ ಎಲ್ಲಿಂದ ಹೋಗುತ್ತಾನೆ. ಇವನು ಅವರ ಮೇಲೆ ಇಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ. ಇದೇ ಪ್ರೀತಿಯಿಂದ ಇವನು ಮರಣ ಹೊಂದುತ್ತಾನೆ. ರಘು ಮನೆಗೆ ಬರುತ್ತಾನೆ. ಅಣ್ಣ ನೋಡು, ಕಟ್ಟಿಗೆಯನ್ನ ಕಡ್ದುಕೊಂಡು ಬಂದೆ. ಈ ಸಾರಿ ಸ್ವಲ್ಪ ಜಾಸ್ತಿ ಕಟ್ಟಿಗೆಯನ್ನ ಕಡ್ದುಕೊಂಡು ಬಂದಿದ್ದೇನೆ, ಬಹಳ ದಿನ ಉಪಯೋಗಕ್ಕೆ ಬರಲಿ ಎಂದು. ಆಯ್ತು ಆಯ್ತು, ಬಾ ಊಟ ಮಾಡು ಬಾ. ಇಬ್ಬರೂ ಒಳಗೆ ಬಂದು ಕುಳಿತುಕೊಂಡಿರುತ್ತಾಳೆ. ಆಗ ರಮೇಶನ ಹೆಂಡತಿ ಒಂದು ಪ್ಲೇಟಿನಲ್ಲಿ ರೊಟ್ಟಿ ಮತ್ತು ಹಸಿ ಈರುಳ್ಳಿ ಇಟ್ಟುಕೊಂಡು ಬಂದಿರುತ್ತಾಳೆ. ಅದನ್ನು ತೆಗೆದುಕೊಂಡು ಬಂದು ರಾಘುವಿಗೆ ಕೊಡುತ್ತಾಳೆ. ಆಗ ರಾಘು ಹೀಗೆ ಹೇಳುತ್ತಾನೆ. ಇದು ಏನು ಹಸಿ ಈರುಳ್ಳಿ? ನಾನು ಇದರ ಜೊತೆ ಹಸಿ ಈರುಳ್ಳಿಯನ್ನ ಹೇಗೆ ತಿನ್ನಲಿ? ಯಾಕೆ ಇದರ ಜೊತೆ ಏನೂ ಇಲ್ಲವೇ? ಇಲ್ಲ, ಮನೆಯಲ್ಲಿ ಮಾಡಲು ಎಲ್ಲಾ ಸಾಮಗ್ರಿಗಳು ಖಾಲಿಯಾಗಿ ಹೋಗಿದೆ. ತಂದು ಕೊಟ್ಟರೆ ಮಾಡಿಕೊಡುತ್ತೇನೆ. ಈಗ ಏನೂ ಇಲ್ಲ, ಅದನ್ನೇ ತಿನ್ನಿ. ಇಷ್ಟು ಹೇಳಿ ಪದ್ಮ ಸಿಟ್ಟಿನಿಂದ ಹೋಗುತ್ತಾಳೆ. ರಘು, ಸಿಟ್ಟು ತಿಳಿದುಕೊಳ್ಳಬೇಡ. ಪದ್ಮ ಸ್ವಲ್ಪ ಸಿಟ್ಟು ಉಳ್ಳವಳು. ಈಗ ತಿನ್ನು. ತಿಂದ ನಂತರ ನಾನು ನಿನಗೆ ಒಂದು ಕೆಲಸ ಹೇಳುತ್ತೇನೆ, ಮಾಡು. ಆದರೆ ಯಾರ ಹತ್ತಿರ ಹೇಳಬೇಡ. ಇಲ್ಲ ಇಲ್ಲ ಅಣ್ಣ, ನಾನು ಯಾರ ಹತ್ರನೂ ಹೇಳುವುದಿಲ್ಲ. ಏನದು? ನಾಳೆ ಬೆಳಗ್ಗೆ ನನ್ನ ಹತ್ತಿರ ಬಾ. ಇಷ್ಟು ಹೇಳಿ ರಮೇಶ್ ಬೇರೆ ಕೋಣೆಗೆ ಹೋಗುತ್ತಾನೆ. ಏನ್ರಿ, ಏನದು ನಾಳೆ ಬೆಳಿಗ್ಗೆ ನಿಮ್ ಹತ್ರ ಬರಲು ಏಕೆ ಹೇಳ್ತಿದ್ರಿ? ನೀನೇ ಹೇಳುತ್ತಿದ್ಯಲ್ಲವೇ, ನಿಮ್ಮ ತಮ್ಮನನ್ನು ಹೇಗಾದರೂ ಮಾಡಿ ಮನೆ ಹೊರಗೆ ಹಾಕಿ ಎಂದು. ಅದಕ್ಕಾಗಿ ಒಂದು ಸರಿಯಾದ ದಾರಿಯನ್ನು ಹುಡುಕಿದ್ದೇನೆ. ಅಷ್ಟು ಮಾಡಿದ್ರೆ ಸಾಕು, ಅವನು ಯಾವತ್ತೂ ಮರಳಿ ಬರುವುದಿಲ್ಲ. ಹೌದಾ? ನೀವ್ ಹೇಳ್ತಿರೋದು ನಿಜಾನಾ? ಏನದು? ಮೊದಲು ನನಗೆ ಹೇಳಿ. ಊರಿನವರು ಹೇಳ್ತಿದ್ದರು, ಕಾಡಿನಲ್ಲಿ ದೆವ್ವದ ಮನೆ ಇದೆ ಎಂದು. ಅಲ್ಲಿಗೆ ಕಳಿಸಿದರೆ ಆಯ್ತು. ಅಲ್ಲಿ ಹೋದವರು 2 ದಿನ ಬಿಟ್ಟು ಮತ್ತೆ ಜೀವಂತವಾಗಿ ಮರಳಿ ಬರುವುದಿಲ್ಲ. ಇದು ತುಂಬಾ ಖುಷಿಯಾಗಿರುವ ವಿಷಯ. ನಾಳೆ ಯಾವಾಗಾಗುತ್ತದೆಯೋ ಏನೋ. ಅವರಿಬ್ಬರೂ ಮಲಗಿಕೊಳ್ಳುತ್ತಾರೆ. ಇಲ್ಲಿ ರಘು ಹೀಗೆ ಮಾತನಾಡಿಕೊಳ್ಳುತ್ತಾನೆ. ದೇವರೇ, ನನ್ನ ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ಸರಿಯಾಗಿ ಊಟ ಕೂಡ ಮಾಡಲಾಗುತ್ತಿಲ್ಲ. ಪಾಪ ಅಣ್ಣ ಅತ್ತಿಗೆ ಇದನ್ನು ಹೇಗೆ ತಿಂದರೋ ಏನೋ. ನಾನು ಇನ್ನೂ ಶ್ರಮಪಟ್ಟು ದುಡಿಬೇಕು. ಆವಾಗ ನಾನು ಇವರನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಮಾರನೇ ದಿನ ಆಗ್ತಿದ್ದಂತೆ ರಘು ಎದ್ದು ಅವರ ಅಣ್ಣ ಹೇಳಿದಂತೆ ಅವನ ಕಡೆ ಹೋಗುತ್ತಾನೆ. ಅಷ್ಟರಲ್ಲಿ ಮನೆಯ ಹೊರಗೆ ಆ ಊರಿನ ಗೌಡ ಬರುತ್ತಾನೆ ಮತ್ತು ಜೋರ ಧ್ವನಿಯಲ್ಲಿ ಹೀಗೆ ಮಾತನಾಡುತ್ತಾನೆ. ಹೇ ರಮೇಶ, ಹೊರಗೆ ಬಾ. ನಿನಗೆ ಎಷ್ಟು ಬಾರಿ ಹೇಳುವುದು? ನನ್ನ ದುಡ್ಡನ್ನು ಕೊಡು ಹೇಳಿ ಸಾಕಾಯಿತು. ಈ ಬಾರಿ ನೀನು ದುಡ್ಡನ್ನು ಕೊಡದೇ ಇದ್ದರೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಕರೆದುಕೊಂಡು ಹೋಗಿ ನಮ್ಮ ಮನೆಯೆಲ್ಲ ಕೆಲಸವನ್ನು ಅವಳ ಕೈಯಲ್ಲಿ ಮಾಡಿಸುತ್ತೇನೆ. ಅಷ್ಟರಲ್ಲಿ ರಮೇಶ್ ಹೊರಗೆ ಬರುತ್ತಾನೆ. ಏನಾಯ್ತು ಗೌಡ್ರೆ, ಯಾಕೆ ನೀವಿಷ್ಟು ಸಿಟ್ಟಿನಿಂದ ಇದ್ದೀರಿ? ಯಾಕೆ ನೆನಪಿಲ್ಲವೇ? ಹೋದ ವರ್ಷ ನೀನು ನನ್ನ ಹತ್ತಿರ ಸಾಲ ಇಸಿಕೊಂಡಿದ್ದೆ, ಹೊಲದಲ್ಲಿ ಫಲ ಬಂದ ನಂತರ ಮುಟ್ಟಿಸುತ್ತೇನೆ ಎಂದು. ಫಲ ಬಂದು ಎಲ್ಲಾ ಖಾಲಿಯಾಯಿತು. ಆದರೂ ನೀನು ನನ್ನ ದುಡ್ಡನ್ನು ಕೊಟ್ಟಿಲ್ಲ. ಗೌಡ್ರೆ, ದಯವಿಟ್ಟು ನನಗೆ ಇನ್ನೂ ಸ್ವಲ್ಪ ದಿನ ಸಮಯ ಕೊಡಿ. ನಾನು ನಿಮ್ಮ ದುಡ್ಡನ್ನು ಮುಟ್ಟಿಸ್ತೇನೆ. ಆಯ್ತು, ಇಷ್ಟು ದಿನ ಬಿಟ್ಟಿದ್ದೇನೆ, ಇನ್ನೂ 2-3 ದಿನ ಬಿಡುತ್ತೇನೆ. ನೀನು ನನ್ನ ದುಡ್ಡನ್ನು ಕೊಡದೇ ಇದ್ದರೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ನಮ್ಮ ಮನೆಯ ಆಳು ಮಾಡಿಕೊಳ್ಳುತ್ತೇನೆ. ಇಲ್ಲ ಇಲ್ಲ, ನಮ್ಮ ಅತ್ತಿಗೆಯನ್ನ ಕರೆದುಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ನಿಮ್ಮ ಹಣವನ್ನ ಮುಟ್ಟಿಸುತ್ತೇನೆ. ನಮ್ಮ ಅತ್ತಿಗೆಯನ್ನ ನಾನು ಯಾವುದೇ ಕಾರಣಕ್ಕೂ ಕರೆದುಕೊಂಡು ಹೋಗಲು ಬಿಡುವುದಿಲ್ಲ. ಇದೇ ಸರಿಯಾದ ಸಮಯ. ನಾನು ಹೋಗಿ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿಸಬೇಕು. ಆಗ ಇವನು ಆ ಕಾಡಿಗೆ ಹೋಗುತ್ತಾನೆ. ಆಯ್ತು, ನಿಮಗೆ ಇನ್ನೂ ಸ್ವಲ್ಪ ಸಮಯ ಕೊಡುತ್ತೇನೆ. ಬಂದು ನನ್ನ ಹಣವನ್ನು ಕೊಟ್ಟು ಹೋಗಿ. ಈಗ ನಾನು ಹೋಗುತ್ತೇನೆ. ಇದೇ ಸಮಯವನ್ನು ಉಪಯೋಗಿಸಿದ ರಮೇಶ್ ನಾಟಕದಿಂದ ಹೀಗೆ ಮಾತನಾಡುತ್ತಾನೆ. ದೇವ್ರೆ, ನಾನ್ ಏನ್ ಮಾಡ್ಲಿ ಈಗ? ಎಷ್ಟೇ ಕಷ್ಟಪಟ್ರೂ ನನ್ನನ್ನ ಹೆಂಡತಿ ಮತ್ತು ತಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಳಲಾಗ್ತಿಲ್ಲ. ಇಷ್ಟು ಕಷ್ಟ ಯಾಕೆ ಕೊಡ್ತಿದ್ದೀಯಾ ದೇವ್ರೆ? ಇಷ್ಟು ಕಷ್ಟ ಕೊಡೋ ಬದಲು ನನ್ನನ್ನೇ ಕರೆದುಕೊಂಡು ಬಿಡು ದೇವ್ರೆ. ನನಗಿದನ್ನೆಲ್ಲ ನೋಡಿ ಸುಮ್ಮನೆ ಕುಳಿತುಕೊಳ್ಳಲಾಗ್ತಿಲ್ಲ. ಅಣ್ಣ, ನೀವು ಚಿಂತೆ ಮಾಡಬೇಡಿ. ಅವರು ಕೊಟ್ಟ ಸಮಯದ ಒಳಗೆ ನಾವು ಅವರ ಹಣವನ್ನು ಮುಟ್ಟಿಸಿ ಬಿಡೋಣ. ರಘು, ಇದು ಏಕೆ ಸಾಧ್ಯ?
ಅಷ್ಟರೊಳಗೆ ನಮಗೆ ಅಷ್ಟು ದುಡಿಯಲು ಆಗುವುದಿಲ್ಲ. ನನ್ನನ್ನು ಕಾಪಾಡು ರಘು. ನಾನು ಆ ಗೌಡನ ಮನೆಗೆ ಹೋಗ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ನನ್ನನ್ನು ಇದರಿಂದ ಕಾಪಾಡು. ನಾನು ಏನು ಮಾಡ್ಲಿ ಈಗ? ಏನಾದ್ರೂ ಒಂದು ದಾರಿ ಇದ್ರೆ ಹೇಳಿ, ನಾನು ಮಾಡುತ್ತೇನೆ. ಇದೇ ಸಮಯಕ್ಕೆ ಕಾಯುತ್ತಿದ್ದ ರಮೇಶ್ ಹೀಗ ಹೇಳುತ್ತಾನೆ. ನೋಡು ರಘು, ನಾನ್ ಹೇಳುತ್ತಿರೋದನ್ನು ಯಾರಿಗೂ ಹೇಳ್ಬೇಡ. ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಅದೇನೆಂದರೆ, ನಮ್ಮೂರಿನ ಪಕ್ಕದಲ್ಲಿರುವ ಕಾಡಿನಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಮೊದಲಿನ ರಾಜರು ತುಂಬಾ ಬಂಗಾರವನ್ನ ಇಟ್ಟಿದ್ದಾರೆ ಎಂದು ಊರಿನವರೆಲ್ಲರೂ ಮಾತನಾಡ್ಕೊಳ್ತಾರೆ. ಆದ್ರೆ ಅಲ್ಲಿಗೆ ಯಾರೂ ಹೋಗಲು ಕೂಡ ಧೈರ್ಯ ಮಾಡೋದಿಲ್ಲ. ಹೇಗಾದ್ರೂ ಮಾಡಿ ನಾವಲ್ಲಿಗೆ ಹೋದ್ರೆ ಆ ಬಂಗಾರವನ್ನ ತೆಗೆದುಕೊಂಡು ಬರ್ಬೋದು. ಹೌದಣ್ಣ, ಇದರಿಂದ ನಮ್ ಕಷ್ಟ ಪರಿಹಾರ ಆಗುತ್ತೆ ಅಂದ್ರೆ ನಾವು ಹೋಗೋಣ ಬಾ. ಅಯ್ಯೋ, ಅದು ಅವ್ರ ಬರ್ಗೆಕಾ? ಯಾಕತ್ತಿಗೆ, ಏನಾಯ್ತು? ರಘು, ಹೀಗೆ ಹೇಳುತ್ತಿದ್ದೇನೆ ಎಂದು ತಪ್ಪು ತಿಳಿದುಕೊಳ್ಳಬೇಡ. ನಾನು ಅಲ್ಲಿಗೆ ಹೋದರೆ ಊರಿನವರಿಗೆ ಸಂಶಯ ಬರುತ್ತೆ. ಏಕೆಂದರೆ ಆ ರಹಸ್ಯ ನನಗೆ ಗೊತ್ತಿದೆ ಎಂದು ಊರಿನವರಿಗೆ ಎಲ್ಲರಿಗೂ ಗೊತ್ತು. ನಿನ್ನ ಜೊತೆ ನಾನು ಬಂದರೆ ಅವರಿಗೆ ಗೊತ್ತಾಗುತ್ತದೆ. ಈಗ ನಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನೀವೇನಾದ್ರೂ ಇಲ್ಲ ಎಂದರೆ ನಾವು ಬೀದಿಗೆ ಬರುತ್ತೇವೆ. ನೀನು ನನ್ನ ಮಗನಿದ್ದಂತೆ. ನಿಮ್ಮ ತಾಯಿಗೆ ಸಹಾಯ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಅತ್ತಿಗೆ, ಎಷ್ಟೇ ಕಷ್ಟ ಆಗಲಿ ನಾನು ಹೋಗ್ತೇನೆ. ನಿಮ್ಗೆ ಮತ್ತು ಅಣ್ಣನಿಗೆ ತೊಂದರೆಯಾಗಲು ನಾನು ಬಯಸುವುದಿಲ್ಲ. ಇಷ್ಟು ಹೇಳಿದ ನಂತರ ಪಾಪ ರಘು ಅಲ್ಲಿಂದ ಹೋಗುತ್ತಾನೆ. ಅವನು ಹೋದ ನಂತರ ಇವರು ಹೀಗೆ ಮಾತನಾಡಿಕೊಳ್ಳುತ್ತಾರೆ. ನೋಡು, ನಾನ್ ಹೇಳಿದ ಹಾಗೆ ಮಾಡಿದೆ. ಗೌಡರಿಗೆ ನಾವು ಸಾಲ ಕೊಡುವುದೇ ಇಲ್ಲ. ನಾನೇ ಹೇಳಿದ್ದೆ ಅವರಿಗೆ, ಬಂದು ನಮ್ಮ ಮನೆಯ ಮುಂದೆ ಹೀಗೆ ನಾಟಕ ಮಾಡಿ ಎಂದು. ಈ ನಾಟಕ ಮಾಡಲು ಅವರಿಗೆ 10,000 ಕೊಟ್ಟಿದ್ದೇನೆ. 10,000 ಹೋದ್ರೆ ಹೋಯ್ತು, ನಮ್ಮ ಕೆಲಸ ಪೂರ್ಣವಾಯಿತು. ಈ ಊರಿನ ಗೌಡರು ಇದಕ್ಕೆ ಒಪ್ಪಿಕೊಂಡಿತ್ತು ದೊಡ್ಡ ವಿಷಯ. ಅದೆಲ್ಲ ಬಿಡು, ನಾವಿಬ್ರೂ ಗೆಳೆಯರು. ಊರಿನ ಗೌಡರಾದ್ರೆ ಏನು? ಅವನು ನನ್ನ ಗೆಳೆಯ. ನಾನು ಹೇಳಿದ್ದು ಇಷ್ಟಾದರೂ ಮಾಡುತ್ತಾನೆ ಅಲ್ಲವೇ? ಈಗ ಯಾರೇ ಏನೇ ಅಂದರೂ ರಘು ಅಲ್ಲಿಗೆ ಹೋಗಿಯೇ ಹೋಗುತ್ತಾನೆ. ಅದು ನಮ್ಮ ಸಲುವಾಗಿ. ಅವನು ಮತ್ತೆ ಬರುವುದು ಹೆಣವಾಗಿ. ಮೆಚ್ಚುದಿರಿ, ನಿಮ್ಮನ್ನ ನಾನು ಅಂದುಕೊಂಡಿದ್ದೆ. ನೀವು ಗೌಡನ ಹತ್ತಿರ ನಿಜವಾಗಿಯೂ ಸಾಲ ತೆಗೆದುಕೊಂಡಿದ್ದೀರಿ ಎಂದು ತಿಳಿದುಕೊಂಡಿದ್ದೆ. ಹಾಗಾಗಿ ಅವರು ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಅಂದುಕೊಂಡಿದ್ದೆ. ನಾನು ಏಕೆ ಅವರ ಹತ್ತಿರ ಸಾಲ ಕೇಳಲಿ? ನಮ್ಮ ಹತ್ತಿರ ಮನೆ ಇದೆ, ಹೊಲ ಇದೆ, ವರ್ಷಕ್ಕೆ ತುಂಬಾ ಫಲ ಬರುತ್ತದೆ. ನಾನೇ 10 ಜನಕ್ಕೆ ಸಾಲ ಕೊಡುವ ಹಾಗೆ ಇದ್ದೇನೆ. ಅವರಿಗೆ ಸಾಲ ಕೊಡಿ ಎಂದು ಹೋಗಿ ಕೇಳಲಿ. ಇನ್ಮೇಲಿಂದ ಈ ಹೊಲ, ಮನೆ ಎಲ್ಲವೂ ನನ್ನದಷ್ಟೇ. ಈಗ ನೀನು ಏನು ಬೇಕು ಅದನ್ನು ಕೊಂಡುಕೋ. ಈಗ ಖುಷಿಯಲ್ಲವೇ ನೀನು? ಹಾರಿ, ನನಗೆ ತುಂಬಾ ಖುಷಿಯಾಗುತ್ತಿದೆ. ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದೀರಿ. ಇಲ್ಲಿ ರಘು ಕಾಡಿನ ಹತ್ತಿರವೇ ಬಂದಿರ್ತಾನೆ. ಇದೇನು, ಈ ಜಾಗದಲ್ಲಿ ಯಾರೂ ಇಲ್ಲ. ಇಲ್ಲೇನೋ ಕರ್ಕರ ಶಬ್ದವೂ ಕೇಳಿಸಿದಂಟಾಗ್ತಿದೆ. ಇಲ್ಲಿ ಏನೋ ಸಮಸ್ಯೆ ಇದೆ ಅನಿಸ್ತಿದೆ. ಆದರೆ ಈಗ ನಾನು ಮರಳಿ ಹೋಗಲಾಗುವುದಿಲ್ಲ. ಅಲ್ಲಿ ನೋಡಿದ್ರೆ ಮನೆಯಲ್ಲಿ ಅಷ್ಟು ಕಷ್ಟ ಇದೆ. ಏನೇ ಆದರೂ ನೋಡ್ಕೊಂಡ್ರಾಯ್ತು. ರಘು ಹೀಗೆ ಸ್ವಲ್ಪ ಮುಂದೆ ಹೋಗುತ್ತಾನೆ. ಅಲ್ಲಿ ಹೋಗುತ್ತಿದ್ದಂತೆ ಜೋರಾಗಿ ಗಾಳಿ ಬೀಸುತ್ತಿರುತ್ತೆ. ಈಗಾಗಲೇ ಸಂಜೆಯಾಗಿ ಬಿಟ್ಟಿರುತ್ತೆ. ಅಲ್ಲಿ ಒಬ್ಬ ಹುಡುಗಿ ಅಳುತ್ತಾ ಕುಳಿತಿರುತ್ತಾಳೆ. ಆಕೆಯನ್ನು ನೋಡಿದ ರಘು ಹೀಗೆ ಮಾತನಾಡಿಕೊಳ್ಳುತ್ತಾನೆ. ಇದೇನಿದು, ಸಂಜೆ ಆಗ್ತಾ ಬಂತು. ಇಲ್ಲಿ ಯಾರೋ ಒಬ್ಬ ಹುಡುಗಿ ಅಳುತ್ತಾ ಕುಳಿತಿರುವ ಹಾಗಿದೆ. ಪಾಪ, ಏನ್ ಸಮಸ್ಯೆ ಆಗಿದೆ ಏನೋ, ಮುಂದೆ ಹೋಗಿ ಕೇಳ್ತೇನೆ. ಅಮ್ಮ, ಅಮ್ಮ, ಯಾರಮ್ಮ ನೀನು? ಸಂಜೆ ಹೊತ್ತಾಗಿದೆ, ಇಲ್ಲಿ ಏನ್ ಮಾಡ್ತಿದ್ದೀಯಾ? ಏನಿಲ್ಲ, 2-3 ವರ್ಷಗಳ ಹಿಂದೆ ನನ್ನ ತಂದೆ ಇಲ್ಲಿಯೇ ತೀರ್ಕೊಂಡಿದ್ರು. ಅವರ ನೆನಪು ಬಂದಾಗ ನಾನಿಲ್ಲಿ ಬಂದು ಅಳ್ತೇನೆ. ಆಗಿದ್ದು ಆಗಿ ಹೋಗಿದೆ ಮಗಳೇ. ಈಗ ನೀನು ಅಳುತ್ತ ಕುಳಿತರೆ ಏನೂ ಬರುವುದಿಲ್ಲ. ಸುಮ್ಮನೆ ಈಗ ಕತ್ತಲಾಗುತ್ತಾ ಬಂದಿದೆ. ಮನೆಗೆ ಹೋಗು. ನಾನು ಎಲ್ಲಿ ಹೋಗುವುದಿಲ್ಲ. ನನಗೆ ಮನೆ ಕೂಡ ಇಲ್ಲ. ನೀವು ನನ್ನನ್ನು ತಂಗಿಯಾಗಿ ಸ್ವೀಕರಿಸುತ್ತೀರಾ? ನನಗೆ ನೀವು ಅಣ್ಣನ ಸ್ಥಾನವನ್ನು ಕೊಡುತ್ತೀರಾ? ಯಾಕೆಂದ್ರೆ ಈ ಭೂಮಿಯಲ್ಲಿ ನನಗೆ ಯಾರೂ ಇಲ್ಲ. ನನಗೆ ಅಣ್ಣನೂ ಇಲ್ಲ. ಅದಕ್ಕೆ. ಆಯ್ತು, ಅಣ್ಣನ ಸ್ಥಾನ ಕೊಡೋದಕ್ಕೆ ನಾನು ತಯಾರಾಗಿದ್ದೇನೆ. ಹೇಳೀಗ ನಾನು ಏನು ಮಾಡಬೇಕೆಂದು? ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೇನೆ.
ನಿಮ್ಮ ತಂಗಿಯಾಗಿ ನಾನು ಜೀವನವನ್ನ ಮಾಡಬೇಕೆಂದು ಮಾಡಿದ್ದೇನೆ. ಆಯಿತು, ನಿನ್ನನ್ನು ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅಂದಹಾಗೆ ನಿಮ್ಗೆ ಯಾರಿದ್ದಾರೆ? ನಾನು ಒಂದು ಕಡೆಯಿಂದ ಅನಾಥ, ಇನ್ನೊಂದು ಕಡೆಯಿಂದ ಅನಾಥನೂ ಅಲ್ಲ. ನಮ್ಮ ಅಪ್ಪ ಅಮ್ಮ ನಾನು ಚಿಕ್ಕವನಿದ್ದಾಗಲೇ ತೀರಿಕೊಂಡು ಹೋದರು. ನನಗೆ ಅಣ್ಣ ಮತ್ತು ಅಣ್ಣನ ಹೆಂಡತಿ ಇದ್ದಾರೆ. ಅವರು ನನಗೆ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಾರೆ. ಈಗ ಬಾ ನೀನು ನನ್ನ ಜೊತೆ. ನಿನ್ನನ್ನು ಕೂಡ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇವೆ, ಒಬ್ಬ ತಂಗಿಯಾಗಿ. ಆಯ್ತು, ನಾನು ಬರೋ ಮುಂಚೆ ನಮ್ಮಮ್ಮನಿಗೆ ಒಂದು ಮಾತನ್ನ ಕೇಳ್ತೇನಾಯ್. ನೀನು ಹೇಳಿದೆ ಈ ಭೂಮಿ ಮೇಲೆ ನನಗೆ ಯಾರೂ ಇಲ್ಲ ಎಂದು. ಈಗ ಅಮ್ಮ ಇದ್ದಾಳೆ ಎಂದು ಹೇಳುತ್ತಿದ್ದೀಯಾ? ಅದು ನಮ್ಮ ಅಮ್ಮ ಇದ್ದಾರೆ. ನನ್ನ ಮೇಲೆ ಒಂದು ಸ್ವಲ್ಪನೂ ಕರುಣೆ ತೋರುವುದಿಲ್ಲ. ನನ್ನ ಹತ್ರ ಮಾತು ಕೂಡ ಆಡುವುದಿಲ್ಲ. ಆದ್ರೂ ಕೂಡ ನಾನು ಎಲ್ಲಿಗೆ ಹೊರಟರೂ ಕೂಡ ಒಂದು ಮಾತು ಅವರಿಗೆ ಕೇಳ್ತೇನೆ. ಅವರು ಎಂಥ ಕಲ್ಲಿನ ಮನಸ್ಸಿನವರು. ಮಗಳು ಇದ್ದರೂ ಮಾತನಾಡಿಸುವುದಿಲ್ಲ ಎಂದರೆ ನಿನ್ನ ಜೊತೆ ತುಂಬ ಅನ್ಯಾಯವಾಗಿದೆ. ಅದಕ್ಕಾಗಿ ನೀನು ನಿನಗೆ ಅನಾಥ ಎಂದು ಅಂದುಕೊಂಡಿದ್ದೀಯಾ? ಬಾ ಈಗ ಹೋಗೋಣ. ನಿಮ್ಮ ಮನೆಯೆಲ್ಲಿದೆ? ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಅಲ್ಲಿಗೆ ನಮ್ಮ ಮನೆ ಇದೆ. ರಘು ಆ ಹುಡುಗಿಯರ ಜೊತೆ ನಡೆದುಕೊಂಡು ಹೋಗುತ್ತಾನೆ. ಅವರು ಅಲ್ಲಿಗೆ ಹೋಗುವವರೆಗೂ ಈ ವಿಡಿಯೋ ಲೈಕ್ ಕೊಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 10,000 ಸಬ್ಸ್ಕ್ರೈಬರ್ಸ್ ಅನ್ನು ಪೂರ್ಣಗೊಳಿಸಿ. ಇಂಥ ದೊಡ್ಡ ಕಾಡಿನಲ್ಲಿ ಇಷ್ಟು ದೊಡ್ಡ ಮನೆ? ಇವಳು ನೋಡಿದರೆ ಅನಾಥ ಎಂದು ಹೇಳುತ್ತಿದ್ದಾಳೆ. ಅಣ್ಣ, ನೀನಿಲ್ಲಿಗೆ ಕುಳಿತುಕೋ. ನಾನು ಒಳಗೆ ಹೋಗಿ ತಿನ್ನಲು ತರುತ್ತೇನೆ. ಹೌದು ಹೌದು, ನನಗೆ ತುಂಬಾ ಹೊಟ್ಟೆ ಹಸಿದಿದೆ. ಏನಾದ್ರೂ ತಿನ್ನಲು ಕೊಟ್ರೆ ಪುಣ್ಯ ಬರುತ್ತದೆ. ಅವಳು ಒಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯ ಬಿಟ್ಟು ರುಚಿ ರುಚಿಯಾದ ಅಡಿಗೆಯನ್ನು ತಂದು ಅವನಿಗೆ ಕೊಡುತ್ತಾಳೆ. ಇದೇನು ಇಷ್ಟೆಲ್ಲ ಅಡಿಗೆ ಇವಳು ಹೇಳುತ್ತಿದ್ದಾಳೆ? ನಾನು ಅನಾಥ ಎಂದು? ಇವಳ ಅಮ್ಮ ಇವಳ ಮೇಲೆ ಕರುಣೆ ಇಲ್ಲದೆ ಇದ್ದರೆ ಇಷ್ಟೆಲ್ಲ ಅಡಿಗೆ ಏಕೆ ಮಾಡುತ್ತಿದ್ದಳು? ಖಂಡಿತ ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ. ನಾನು ಹೀಗಾದರೂ ಮಾಡಿ ಕಂಡುಹಿಡಿಯಬೇಕು. ಅಣ್ಣ, ನಾನೀಗಲೇ ಸ್ವಲ್ಪ ಒಳಗೆ ಹೋಗಿ ಬರುತ್ತೇನೆ. ಏಕೆಂದ್ರೆ ನಾನು ನನ್ನ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಬರುತ್ತೇನೆ. ಹಾಗೆ ನಿನ್ ಜೊತೆ ಬರಲು ಆಗುವುದಿಲ್ಲ. ಇಷ್ಟೇ ಹೇಳಿ ಅವಳು ಒಳಗೆ ಹೋಗುತ್ತಾಳೆ. ಸ್ವಲ್ಪ ಸಮಯ ಬಿಟ್ಟು ಮತ್ತೊಬ್ಬ ಮಹಿಳೆ ಒಳಗಡೆಯಿಂದ ಹೊರಗೆ ಬರುತ್ತಾಳೆ. ನೀವು ಯಾರು? ಮಗನೇ, ನಾನೀಗ ಒಳಗೆ ಹೋದಲ್ಲ. ಅವಳ ತಾಯಿ ನಾನ್ ಎಷ್ಟೇ ಹೇಳಿದ್ರೂ ಅವಳು ನನ್ನ ಮಾತನ್ನು ಕೇಳೋದಿಲ್ಲ. ಅವಳು ನೋಡಿದರೆ ನನ್ನ ತಾಯಿ ನನ್ನ ಮೇಲೆ ಪ್ರೀತಿಯನ್ನೇ ತೋರಿಸೋದಿಲ್ಲ ಎಂದು ಅಲ್ಲಿ ಬಂದು ಅಳುತ್ತಾ ಕುಳಿತಿದ್ದಳು. ಅವಳು ದಿನಾ ಹೀಗೆ ಮಾಡುತ್ತಿದ್ದಾಳೆ. ನಾನು ಎಷ್ಟೇ ಹೇಳಿದ್ರೂ ಕೇಳುವುದಿಲ್ಲ. ಈಗ ನಿನ್ನ ಜೊತೆ ನಿಮ್ಮ ಮನೆಗೆ ಬರುತ್ತಿದ್ದೇನೆ ಎಂದು ನಿಂತಿದ್ದಾಳೆ. ಅವರ ಅಪ್ಪ ತೀರಿಕೊಂಡಾಗಿನಿಂದ ನಾನು ಅನಾಥೆ ಎಂದು ಅವಳು ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾಳೆ. ಅವಳು ಇಲ್ಲಿಂದ ಹೋಗಲೇಬೇಕೆಂದು ನಿಂತಿದ್ದಾಳೆ. ಇದರಲ್ಲಿ ನನ್ನ ತಪ್ಪೇನಿದೆ? ಈಗ ನಾನು ಏನ್ ಮಾಡ್ಲಿ? ಅವಳು ಸರಿಯಾಗ್ಬೇಕೆಂದರೆ ನಿಮ್ಮ ಮನೆಯನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಕಳಿಸಬೇಕೆಂದು ಅನಿಸುತ್ತೆ. ಎಲ್ಲಿ ಕಳಿಸಿದ್ರು ಅವಳು ಸರಿಯಾಗುವುದಿಲ್ಲ. ಅವಳಿಗೆ ನನ್ನ ಮೇಲೆ ಚಿಕ್ಕವರಿದ್ದಾಗಿನಿಂದ ದ್ವೇಷ ಇದೆ. ಏಕೆಂದ್ರೆ ಅವಳಿಗೆ ಒಬ್ಬ ತಮ್ಮ ಇರಬೇಕೆಂದು ಅವಳಿಗೆ ತುಂಬಾ ಆಸೆ ಇತ್ತು. ಆದರೆ ಏನ್ ಮಾಡುವುದು? ಇವಳು ಹುಟ್ಟಿದಾಗಲೇ ಅವರ ತಂದೆ ತೀರಿಕೊಂಡರು. ಇವಳು ಅಂದುಕೊಂಡಿದ್ದಾಳೆ, ನಾನು ಚಿಕ್ಕವಳಿದ್ದಾಡಲೇ ನಮ್ಮ ತಂದೆಯನ್ನು ನಾನು ಸಾಯಿಸಿದ್ದೇನೆ ಎಂದು ಅವಳು ತಿಳಿದುಕೊಂಡಿದ್ದಾಳೆ. ಹಾಗಾಗಿ ನನಗೆ ದ್ವೇಷ ಮಾಡುತ್ತಾಳೆ. ಹೌದಾ? ಇದೇ ವಿಷಯ. ಈಗ ನೀನು ನಮ್ಮ ಮನೆಯನ್ನು ಬಿಟ್ಟು ಹೋಗಬೇಡ. ಮುಂದೆ ಹೋದರೆ ನಿನಗೆ ತೊಂದರೆಯಾಗಬಹುದೇನೋ. ಬೆಳಗ್ಗೆ ಆಗುವವರೆಗೂ ನೀನು ಇಲ್ಲಿಯೇ ಮಲಗಿಕೋ. ಬೆಳಗ್ಗೆ ಆದ ನಂತರ ಅವಳನ್ನು ಕರೆದುಕೊಂಡು ಹೋಗು. ಆಯ್ತಾಯ್ತು, ನಾನು ಬೆಳಗ್ಗೆನೇ ಎದ್ದು ಹೋಗ್ತೇನೆ. ಅಲ್ಲಿವರೆಗೂ ಇಲ್ಲೇ ಮಲಕ್ಕೊಳ್ತೇನೆ. ರಘು ಅಲ್ಲೇ ಮಲಗಿಕೊಂಡಿರುತ್ತಾನೆ. ನೋಡದಿದ್ದಂತೆ ಮಧ್ಯರಾತ್ರಿ 12 ಗಂಟೆಯಾಗುತ್ತೆ. ಆಗ ಈ 2 ಹೆಣ್ಣು ದೆವ್ವಗಳು ರೂಪ ತಾಳಿರುತ್ತವೆ. ಅಚಾನಕ್ಕಾಗಿಯೇ ದೊಡ್ಡ ಬಂಗಲೆ ಮಾಯವಾಗಿ ಬಿಡುತ್ತೆ. ಆಗ ಇವರು ಹೀಗೆ ಮಾತನಾಡಿಕೊಳ್ಳುತ್ತಾರೆ. ಅಮ್ಮ ನೋಡು, ನಮಗೆ ಒಂದು ಬಲಿ ಸಿಕ್ಕೇ ಬಿಟ್ಟಿತು. ನಾವು ಇವನನ್ನು ಸಾಯಿಸಿಬಿಡೋಣ. ಮಗಳೇ, ನನ್ಗೇಕೋ ಇವನನ್ನು ಸಾಯಿಸುವುದು ಬೇಡ ಅನ್ಸ್ತಿದೆ. ಏಕೆ ಅಮ್ಮ? ಏನಾಯ್ತು? ಇವನನ್ನು ಹಾಗೆ ಬಿಡುವುದು ಬೇಡ. ಇಲ್ಲ ಇಲ್ಲ, ಇವನು ತುಂಬಾ ಪ್ರಾಮಾಣಿಕ ಎಂದು ಕಾಣಿಸುತ್ತೆ. ನಾವು ಈಗ ಏನು ಮಾಡೋಣ ಎಂದರೆ, ನಮ್ಮನ್ನು ಇಲ್ಲಿ ಊರಿನವರು ಬಂದಿದ್ದಾರೆ. ನಾವು ಹೇಗಾದ್ರೂ ಮಾಡಿ
ಬಂಧನದಿಂದ ತಪ್ಪಿಸಿಕೊಳ್ಳಬೇಕಲ್ಲವೇ? ಅದಕ್ಕಾಗಿ ಇವನನ್ನು ಉಪಯೋಗಿಸಿಕೊಳ್ಳೋಣ. ಹೌದು ಹೌದು ಅಮ್ಮ, ನೀನ್ ಹೇಳುವುದು ಸರಿಯಾಗಿದೆ. ನಾವು ಬಂಧನದಿಂದ ತಪ್ಪಿಸ್ಕೊಂಡ್ರೆ ಇಡೀ ಊರಲ್ಲಿ ಆಡಳಿತ ನಡೆಸಬಹುದು. ಇವನಿಗೆ ಬೆಳಿಗ್ಗೆ ಅಲ್ಲಿಗೆ ಕಳಿಸೋಣ. ಆ ಪಂಡಿತನ ಮನೆಯಲ್ಲಿ ಒಂದು ಕಾಳಿದೇವಿಯ ಶಕ್ತಿಯ ಪುಸ್ತಕವಿದೆ. ಆ ಪುಸ್ತಕ ಇವನು ನಮಗೆ ತಂದುಕೊಟ್ಟರೆ ಸಾಕು. ನಾವೀ ಬಂಧನದಿಂದ ಹೊರಗಡೆ ಬರಬಹುದು. ಈಗ ಬೆಳಗ್ಗೆಯಾಗುವವರೆಗೂ ಇವನಿಗೆ ತೊಂದರೆ ಮಾಡುವುದು ಬೇಡ. ಬಾ ಹೋಗೋಣ. ಇಷ್ಟು ಮಾತನಾಡಿದ ನಂತರ ಎರಡೂ ದೆವ್ವಗಳು ಮಾಯವಾಗಿ ಬಿಡುತ್ತವೆ. ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆಗುತ್ತಿದ್ದಂತೆಯೇ ಮಾಯವಾಗಿ ಹೋದ ಅಷ್ಟು ದೊಡ್ಡ ಅರಮನೆ ಮತ್ತೆ ಬಂದಿರುತ್ತೆ. ಇವರು ಮತ್ತೆ ಮಾನವರ ರೂಪವನ್ನು ತಾಳಿರ್ತಾರೆ. ಬೆಳಗ್ಗೆ ಆಗ್ತಿದ್ದಂತೆ ರಘುವಿಗೆ ಎಚ್ಚರವಾಗುತ್ತೆ. ಬಾ ತಂಗಿ, ಈಗ ನಾವು ನಮ್ಮ ಮನೆಗೆ ಹೋಗೋಣ. ನಾನು ಬಂದ ಕೆಲಸವಂತರೂ ಆಗಲಿಲ್ಲ. ಮೊದಲು ನಿನ್ನನ್ನು ನಮ್ಮ ಮನೆಗೆ ಬಿಡುತ್ತೇನೆ. ನಂತರ ನಾನು ಮತ್ತೆ ಇಲ್ಲಿಗೆ ಬರುತ್ತೇನೆ. ಅಣ್ಣ, ನಾನು ನಿಮ್ಮ ಜೊತೆ ಬರ್ತೇನೆ. ಆದ್ರೆ ನನಗೆ ಒಂದು ಚಿಕ್ಕ ಸಹಾಯ ಮಾಡಬೇಕು ನೀವು. ಏನದು? ಏನ್ ಸಹಾಯ ಮಾಡಬೇಕು? ಅಣ್ಣ, ಅದು ನಿಮ್ಮ ಊರಿನ ಬೀದಿಯಲ್ಲಿ ಒಬ್ಬ ಪಂಡಿತರಿದ್ದಾರೆ. ಆ ಪಂಡಿತರ ಹತ್ತಿರ ಒಂದು ಪುಸ್ತಕವಿದೆ. ಆ ಪುಸ್ತಕವನ್ನು ನನಗೆ ತಂದುಕೊಡಬೇಕು. ಏನು ಆ ಪಂಡಿತರ ಹತ್ರ ಇದ್ದ ಆ ಪುಸ್ತಕ ನಿಮಗೆ? ನೋಡು ಅಣ್ಣ, ಎಂದು ನೀನು ಅವರ ಮನೆಗೆ ಹೋಗುತ್ತಿದ್ದೀಯಾ? ಅವನು ನೋಡಿದರೆ ನಿನಗೆ ಒಂದು ಸಹಾಯ ಮಾಡಲು ಹಿಂದೆ ಮುಂದೆ ನೋಡುತ್ತಿದ್ದಾನೆ. ಆ ಪುಸ್ತಕ ತಂದು ಕೊಟ್ಟಿದ್ದರೆ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತಿತ್ತು. ಆದರೆ ಏನ್ ಮಾಡೋದು? ನಮಗೆ ಸಹಾಯ ಮಾಡಲಿ ಭೂಮಿಯಲ್ಲಿ ಯಾರೂ ಇಲ್ಲ. ನೋಡಿ, ಆ ಪಂಡಿತರು ತುಂಬಾ ಒಳ್ಳೆಯವರು. ಇಡೀ ನಮ್ಮ ಊರಿಗೆ ಏನೂ ಕೆಟ್ಟದಾಗದಂತೆ ನೋಡಿಕೊಳ್ಳುತ್ತಾರೆ. ನಾನು ಅಲ್ಲಿಗೆ ಹೋದರೆ ನನಗೆ ಅವರು ಪುಸ್ತಕವನ್ನು ಕೊಡುವುದಿಲ್ಲ. ದಯವಿಟ್ಟು ಅಣ್ಣ, ನನ್ಗಿದೊಂದು ಕೆಲಸ ಮಾಡಿ ಕೊಟ್ಬಿಡಿ. ಏಕೆಂದ್ರೆ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇಲ್ಲ ಎಂದು ಹೇಳ್ಬೇಡಿ. ಆಯ್ತು, ಇಷ್ಟು ಕೇಳ್ತಿದ್ದೀರಾ ಎಂದ್ರೆ ನಾನ್ ತರುತ್ತೇನೆ. ಮನಸ್ಸಿಲ್ಲದಿದ್ದರೂ ಕೂಡ ರಘು ತಂದುಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ ಮತ್ತು ನಡೆದುಕೊಂಡು ಬಂದು ಆ ಪಂಡಿತರ ಮನೆಗೆ ಬಂದು ತಲುಪುತ್ತಾನೆ. ಬಾ ರಘು ಬಾ, ಏನು ಆರಾಮಾಗಿದ್ಯಾ? ಮನೆಯಲ್ಲಿ ನಿನ್ನ ಅಣ್ಣ ಅತ್ತಿಗೆ ಆರಾಮಾಗಿದ್ದಾರಾ? ಹಾ ಪಂಡಿತರೆ, ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡಿದ್ದೆ. ನೀವು ನೆನಪು ಬಂದಿರಿ, ಹಾಗಾಗಿ ನಿಮ್ಮ ಹತ್ತಿರ ಬಂದೆ. ಹೌದಾ? ನನಗೂ ತುಂಬಾ ಕೆಲಸ ಇದೆ. ಊರಿನಲ್ಲಿ ಮೇಲೆ ಹಬ್ಬಗಳೂ ಇವೆ ಅಲ್ಲವೇ? ಎಲ್ಲ ಕೆಲಸ ಹಾಗೆ ಉಳಿದು ಬಿಟ್ಟಿದೆ. ಪಂಡಿತರೆ, ನಾನು ನಿಮಗೆ ಏನಾದರೂ ಸಹಾಯ ಮಾಡಬಹುದೇ? ರಘು, ನೀನು ಕೆಲಸ ಮಾಡುವುದೇನೆಂದರೆ ಅಲ್ಲಿ ಎಲ್ಲಾ ಪುಸ್ತಕಗಳು ಹಾಗೆ ಬಿದ್ದಿವೆ. ಸ್ವಲ್ಪ ಅವುಗಳನ್ನು ಸರಿಯಾಗಿ ಜೋಡಿಸಿ ಇಡು. ನಾನು ಊರಿನಲ್ಲಿ ಗೌಡರ ಮನೆಗೆ ಹೋಗಬೇಕು. ಅವರ ಮಗಳ ನಾಮಕರಣವನ್ನು ಮಾಡುವುದಿದೆ. ಬರುವುದು ಸ್ವಲ್ಪ ತಡವಾಗುತ್ತೆ. ಆಯ್ತು ಪಂಡಿತರೆ, ನೀವು ಬರುವವರೆಗೂ ನಾನು ಎಲ್ಲ ಕೆಲಸ ಮಾಡುತ್ತೇನೆ. ಇಷ್ಟು ಹೇಳಿ ಪಂಡಿತರು ಹೋಗುತ್ತಾರೆ. ಇದೇ ಸರಿಯಾದ ಸಮಯ. ಅವರು ಹೇಳಿರುವ ಕಪ್ಪು ಪುಸ್ತಕವನ್ನು ನಾನು ತೆಗೆದುಕೊಂಡು ಹೋಗಬೇಕು. ರಘು ಅಲ್ಲಿರುವ ಪುಸ್ತಕದಲ್ಲಿ ಹುಡುಕುತ್ತಾನೆ. ಒಂದು ಕಪ್ಪು ಪುಸ್ತಕವನ್ನು ನೋಡುತ್ತಾ ಮತ್ತು ಹೀಗೆ ಮಾತನಾಡಿಕೊಳ್ಳುತ್ತಾನೆ. ಅವರು ಹೇಳಿದವ ಕಪ್ಪು ಪುಸ್ತಕ ಇದೆ ಅನಿಸುತ್ತೆ. ನಾನು ಈಗಲೇ ಇದನ್ನು ತೆಗೆದುಕೊಂಡು ಹೋಗಬೇಕು. ಸ್ವಲ್ಪವೂ ತಡ ಮಾಡದೆ ರಘು ಆ ಕಪ್ಪು ಪುಸ್ತಕವನ್ನ ತೆಗೆದುಕೊಂಡು ಹೋಗ್ತಾನೆ. ಸ್ವಲ್ಪ ಸಮಯ ಬಿಟ್ಟು ಪಂಡಿತರು ಅವರ ಗುಡಿಸಲಿಗೆ ಬರ್ತಾರೆ. ಇದೇನು? ರಘು ಎಲ್ಲಿಯೂ ಕಾಣಿಸುತ್ತಿಲ್ಲ. ಅಲ್ಲಿ ನೋಡಿದರೆ ಎಲ್ಲಾ ಪುಸ್ತಕ ಹಾಗೇ ಇದೆ. ಇದೇನು? ಕಪ್ಪು ಪುಸ್ತಕ ಎಲ್ಲಿ ಹೋಯಿತು? ಆ ಶಕ್ತಿಶಾಲಿ ಮಂತ್ರವುಳ್ಳ ಪುಸ್ತಕ ಎಲ್ಲಿ ಹೋಯಿತು? ಆ ಪುಸ್ತಕ ಯಾವುದೇ ಕೆಟ್ಟ ಕೈಯಲ್ಲಿ ಸಿಕ್ಕರೆ ಇಡೀ ಊರಿ ಭಸ್ಮವಾಗುತ್ತೆ. ನನಗೆ ಅನಿಸುತ್ತೆ ರಘು ಇದನ್ನು ತೆಗೆದುಕೊಂಡು ಆ ಕಾಡಿನ ಒಳಗೆ ಹೋಗುತ್ತಿದ್ದಾನೆ ಎಂದು. ಈಗಲೇ ಹೋಗಿ ಅವನನ್ನು ತಡೆಯಬೇಕು. ಇಲ್ಲಿ ರಘು ಪುಸ್ತಕವನ್ನು ಹಿಡಿದುಕೊಂಡು ಇನ್ನೇನು ಆ ದೊಡ್ಡ ಅರಮನೆಯ ಒಳಗೆ ಹೋಗುವುದೊಂದೇ ಬಾಕಿಯಿತ್ತು. ನಾನು ಈ ಪುಸ್ತಕವನ್ನು ಅವರಿಗೆ ಕೊಟ್ಟು ಈ ಕೆಲಸವನ್ನು ಮುಗಿಸಿ ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಬೇಕು. ಅಷ್ಟರಲ್ಲಿ ಆ ಪಂಡಿತು ಓಡಿ ಓಡಿ ಬಂದು ಅವನನ್ನ ತಡೆದು ಹೀಗೆ ಹೇಳುತ್ತಾನೆ. ನಿಲ್ಲು ರಘು, ಏನ್ ಮಾಡ್ತಿದ್ಯಾ ನೀನು? ಪಂಡಿತರೆ, ನೀವು ಇಲ್ಲಿ ಯಾಕೆ ತುಂಬಾ ಗಾಬರಿಯಿಂದ ಇದ್ದೀರಾ? ಏನಾಯ್ತು? ನೀನು ಏನು ಮಾಡುತ್ತಿದ್ದೀಯಾ? ಆ ಪುಸ್ತಕವನ್ನು ಎಲ್ಲಿ ಒಯ್ಯುತ್ತಿದ್ದೀಯಾ? ಪಂಡಿತರೆ, ನಾನು ನಿನ್ನೆ ಬರುತ್ತಿರುವಾಗ ಒಬ್ಬ ಹುಡುಗಿ ಸಿಕ್ಕಿದ್ದಳು.
ಅವಳು ಮತ್ತು ಅವಳ ಅಮ್ಮ ಹೇಳಿದರು, ಈ ಪುಸ್ತಕವನ್ನು ತಂದುಕೊಡು, ನಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು. ಹಾಗಾಗಿ ಅವರಿಗೆ ಹೋಗಿ ಪುಸ್ತಕವನ್ನು ಕೊಡುತ್ತಿದ್ದೆ. ರಘು, ನೀನು ಮಾಡುತ್ತಿರುವುದು ತಪ್ಪು. ಇದು ಮಾಯಾಜಾಲ. ಅವರು ದೆವ್ವಗಳು. ಈ ಪುಸ್ತಕ ಏನಾದರೂ ಅವರ ಕೈಗೆ ಸಿಕ್ಕರೆ ನಮ್ಮ ಊರಿನ ಕಥೆ ಮುಗಿದು ಹೋಯಿತು. ತುಂಬಾ ವರ್ಷಗಳ ಹಿಂದೆ ಆ ದೆವ್ವಗಳನ್ನು ಅಲ್ಲಿ ಬಂದಿದ್ದಾರೆ. ಈ ಪುಸ್ತಕ ಅವರ ಕೈಗೆ ಸಿಕ್ಕರೆ ಅವರು ನಮ್ಮ ಊರಿನಲ್ಲಿ ಆಡಳಿತ ಮಾಡುತ್ತಾರೆ. ಎಲ್ಲಾ ಮನುಷ್ಯರನ್ನೂ ಸಾಯಿಸಿಬಿಡುತ್ತಾರೆ. ಪಂಡಿತರೆ, ಈ ವಿಷಯ ನನಗೆ ಗೊತ್ತೇ ಇಲ್ಲ. ನಾನು ಸರಿಯಾದ ಸಮಯಕ್ಕೆ ಬರದಿದ್ದರೆ ಎಲ್ಲರೂ ಬಲಿಯಾಗಬೇಕಾಗಿತ್ತು. ಬಾ, ಈಗ ಇಲ್ಲಿಂದ ಹೋಗೋಣ. ಇಲ್ಲಿ ಇರುವುದೂ ನಮಗೆ ತೊಂದರೆ. ಪಂಡಿತರು ಅವನನ್ನು ಕರೆದುಕೊಂಡು ಹೋಗುತ್ತಿರುತ್ತಾರೆ. ಆಗ 2 ದೆವ್ವಗಳು ಪ್ರತ್ಯಕ್ಷವಾಗಿ ಹೀಗೆ ಹೇಳುತ್ತವೆ. ನಿಲ್ಲಿ, ಆ ಪುಸ್ತಕವನ್ನು ನಮಗೆ ಕೊಡಿ. ಇಲ್ಲದಿದ್ದರೆ ನಿಮ್ಮಿಬ್ಬರನ್ನು ಸಾಯಿಸಿಬಿಡುತ್ತೇವೆ. ನೀವು ಇಬ್ಬರು ದೆವ್ವಗಳ, ನನಗೆ ನೀವು ಮೋಸ ಮಾಡಿದಿರಿ. ನನಗೆ ಆ ಪುಸ್ತಕ ಬೇಕು, ಕೊಟ್ಟು ಬಿಡು. ಇಲ್ಲ, ನಾನು ನಿಮಗೆ ಪುಸ್ತಕವನ್ನು ಕೊಡುವುದಿಲ್ಲ. ನನ್ನೊಬ್ಬನ ಜೀವನವನ್ನು ಬಲಿಕೊಡಲು ನಾನು ಸಿದ್ಧನಾಗಿದ್ದೇನೆ. ಆದರೆ ಇಡೀ ಊರನ್ನು ತೊಂದರೆ ಮಾಡಲು ನಾನು ಬಯಸುವುದಿಲ್ಲ. ನೀವು ನನಗೆ ಏನೇ ಮಾಡಿದರೂ ಈ ಪುಸ್ತಕವನ್ನು ನಾನು ನಿಮಗೆ ಕೊಡುವುದಿಲ್ಲ. ಹೀಗೆ ಹೇಳುತ್ತಿದ್ದಂತೆಯೇ ಆ ದೆವ್ವಗಳು ಅವರ ಮೇಲೆ ಅಟ್ಯಾಕ್ ಮಾಡಲು ಬಯಸ್ತವೆ. ಅಷ್ಟರಲ್ಲಿ ಪಂಡಿತರು ಮಂತ್ರವನ್ನು ಜಪಿಸಿ ಅವರನ್ನು ಸುಟ್ಟು ಬಿಡುತ್ತಾರೆ. ಇಲ್ಲ ಇಲ್ಲ ಪಂಡಿತರೆ, ನೀವು ಹೀಗೆ ಮಾಡಬೇಡಿ. ನಾನ್ ಮತ್ತೆ ಬರುತ್ತೇನೆ. ಮತ್ತೆ ಬಂದು ಈ ಪುಸ್ತಕವನ್ನು ತೆಗೆದುಕೊಂಡು ಹೋಗಿಯೇ ಹೋಗ್ತೇನೆ. ಇಷ್ಟು ಹೇಳಿದ ನಂತರ 2 ದೆವ್ವಗಳು ಮಾಯವಾಗಿ ಬಿಡುತ್ತವೆ. ರಘು, ನಿನ್ನನ್ನು ಇಲ್ಲಿ ಕಳಿಸಿದವರು ಯಾರು? ನೀನು ಏಕೆ ಇಲ್ಲಿಗೆ ಬಂದಿದ್ದೆ? ಪಂಡಿತರೆ, ನಿಮಗೆ ಗೊತ್ತೇ ಇದೆ, ನಮ್ಮ ಅಣ್ಣ ಅತ್ತಿಗೆ ತುಂಬಾ ತೊಂದರೆಯಲ್ಲಿದ್ದರು. ನನಗೆ ಅವರೇ ಹೇಳಿ ಕಳಿಸಿದ್ದರು. ಕಾಡಿನಲ್ಲಿ ಒಂದು ದೊಡ್ಡ ಅರಮನೆ ಇದೆ. ಅಲ್ಲಿ ರಾಜರುಗಳು ಬಂಗಾರವನ್ನು ಮುಚ್ಚಿ ಇಟ್ಟಿದ್ದಾರೆ ಎಂದು. ನೀನು ಅಲ್ಲಿಗೆ ಹೋಗಿ ಬಂಗಾರವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದರು. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೆ. ನೀನು ಏನು ಹೇಳ್ತಿದ್ದೀಯಾ? ನಿಮ್ಮ ತಂದೆ ತಾಯಿ ನೀವು ಕುಳಿತುಕೊಂಡು ತಿಂಡರೂ ಕೂಡ ಖಾಲಿಯಾಗುವುದಿಲ್ಲ. ಅಷ್ಟು ಆಸ್ತಿಯನ್ನ ಮಾಡಿಟ್ಟು ಹೋಗಿದ್ದಾರೆ. ನಿನಗೆ ಯಾರು ಹೇಳಿದರು ಇಲ್ಲಿ ಬಂಗಾರವನ್ನ ಮುಚ್ಚಿ ಇಟ್ಟಿದ್ದಾರೆ ಎಂದು? ಇಲ್ಲಿ ಏನೂ ಇಲ್ಲ. ನಿನಗೆ ಅವರು ಸುಳ್ಳು ಹೇಳಿದ್ದಾರೆ. ಮತ್ತೆ ಪಂಡಿತ್ರೆ, ಗೌಡ್ರು ಬಂದಿದ್ರು. ನಮ್ಮ ಮನೆಗೆ ಬಂದು ಸಾಲ ಕೊಡದೇ ಇದ್ರೆ ನಿನ್ನ ಹೆಂಡತಿಯನ್ನ ಹೊತ್ತುಕೊಂಡು ಹೋಗ್ತೀನಿ ಎಂದು ಅಣ್ಣನಿಗೆ ಬೆದರಿಸ್ತಿದ್ರು. ನಿಜವಾಗಿಯೂ ನಿನ್ನ ಅಣ್ಣ ಮತ್ತು ನಿನ್ನ ಅತ್ತಿಗೆ ನಿನ್ನ ಜೊತೆ ಹೀಗೆ ಮಾಡಬಾರದಿತ್ತು. ಅವರು ತುಂಬಾ ಕಟಕ ಬುದ್ಧಿಯವರು. ನಿನ್ನ ತಂದೆ ತಾಯಿ ಇಡೀ ಊರಿಗೆ ಸಾಹುಕಾರರಾಗಿದ್ದರು. ಬಡವರಿಗೆಲ್ಲರಿಗೂ ಸಹಾಯ ಮಾಡುತ್ತಿದ್ದರು. ನನಗೆ ಅನಿಸತ್ತೆ ಅವರು ನಿನ್ನನ್ನು ಸಾಯಿಸಿ ಎಲ್ಲ ಆಸ್ತಿಯನ್ನು ಅವರಿಗಷ್ಟೇ ಬರುವ ಹಾಗೆ ಮಾಡುತ್ತಿರಬಹುದು ಎಂದು. ಅದಕ್ಕಾಗಿ ಅವರು ಹೀಗೆ ಮಾಡಿದ್ದಾರೆ. ಇಲ್ಲ ಇಲ್ಲ, ನನ್ನ ಅಣ್ಣ ಅತ್ತಿಗೆ ಹಾಗೇ ಇಲ್ಲ. ನನಗೆ ತುಂಬಾ ಪ್ರೀತಿಯನ್ನು ತೋರಿಸುತ್ತಾರೆ. ಹಾಗಾದ್ರೆ ಬಾ ನನ್ ಜೊತೆ. ಪಂಡಿತರು ಕರೆದುಕೊಂಡು ಅವನ ಮನೆಗೆ ಹೋಗ್ತಾರೆ. ಅವರ ಮನೆಯ ಮುಂದೆ ಬಂದಿರ್ತಾರೆ. ಮನೆಯೊಳಗೆ ರಮೇಶ್ ಮತ್ತು ಅವನ ಹೆಂಡತಿ ನಗುನಗುತ್ತಾ ಹೀಗೆ ಮಾತನಾಡ್ತಿರ್ತಾರೆ. ಪದ್ಮಾ, ಈಗಾಗ್ಲೇ ಅವನು ಸತ್ತೋಗಿರ್ತಾನೆ. ಹೌದು ರೀ, ನೀವು ಹೇಳುವುದು ಸರಿಯಾಗಿ ಇದೆ. ಅಲ್ಲಿ ಹೋದವರು ಮತ್ತೆ ಬರಲು ಸಾಧ್ಯವಿಲ್ಲ. ಇನ್ಮೇಲಿಂದ ಈ ಆಸ್ತಿ ಅಂತಸ್ತಿಯೆಲ್ಲ ನಮ್ಮದಷ್ಟೇ. ಹೌದು ಪದ್ಮಾ, ನೀನ್ ಹೇಳೋದು ಸರಿಯಾಗಿದೆ. ಇನ್ನು ಮೇಲಿಂದ ಇಡೀ ಊರಿಗೆ ನಾವೇ ಸಾಹುಕಾರರು. ನನ್ನ ತಮ್ಮ ಬಂಗಾರ ತರಲು ಹೋಗಿದ್ದಾನೆ. ಅವನಿಗೇನು ಗೊತ್ತು, ಅಲ್ಲಿ ಬಂಗಾರ ಇಲ್ಲ, ಏನೂ ಇಲ್ಲ. ಅವನ ಸಾವಿನ ಬಾಗಿಲನ್ನು ಹುಡುಕ್ತಾ ಹೋಗಿದ್ದಾನೆ. ಅವರು ಹೀಗೆ ಮಾತನಾಡುತ್ತಿರುವಾಗ ರಘು ಸಿಟ್ಟಿನಿಂದ ಪಂಡಿತರೊಡನೆ ಒಳಗೆ ಹೋಗುತ್ತಾನೆ. ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನೀವು ನನ್ನ ಜೀವನದ ಜೊತೆ ಇಷ್ಟು ದೊಡ್ಡ ಆಟವಾಡಿದ್ದೀರಿ. ನಿಮಗೆ ಆಸ್ತಿ ಅಂತಸ್ತು ಬೇಕಾಗಿದ್ದರೆ ಬಾಯಿ ಬಿಟ್ಟು ಕೇಳಬೇಕಿತ್ತು. ನಾನೊಂದು ಮಾತು ನಿಮಗೆ ಇಲ್ಲದೇ ಕೊಟ್ಟು ಬಿಡುತ್ತಿದ್ದೆ. ಅದನ್ನು ಬಿಟ್ಟು ನೀವು ಈ ತರ ಮಾಡಬಾರದಿತ್ತು. ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನೋಡು ರಮೇಶ್, ನೀನು ಒಬ್ಬ ದೊಡ್ಡ ಅಣ್ಣನಾಗಿ ಈ ತರ ಮಾಡ್ತೀಯೆ ಎಂದು ಪಾಪ ಅವನು ಅಂದುಕೊಂಡಿರಲಿಲ್ಲ. ನಾನು ಸರಿಯಾದ ಸಮಯಕ್ಕೆ ಹೋಗಿ ಅವನನ್ನು ಕಾಪಾಡಿದ್ದೇನೆ. ನನ್ನಿಂದ ತಪ್ಪಾಗಿದೆ. ನಾನ್ ಸ್ವಲ್ಪ ಆಸೆಯಲ್ಲಿ ಬಿದ್ದು ಈ ತರ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ರೀ, ನೀವು ಏಕೆ ಕ್ಷಮೆ ಕೇಳುತ್ತೀರಾ?
ನಾವು ಕಷ್ಟಪಟ್ಟು ದುಡಿದಿದ್ದೇವೆ ಅಲ್ಲವೇ? ಎಲ್ಲ ಆಸ್ತಿ ನಮ್ಮದೇ. ಮತ್ತೆ ನೀವು ಕ್ಷಮೆಯನ್ನು ಕೇಳಬೇಕಾಗಿಲ್ಲ. ಕೇಳು, ಇಲ್ಲಿ ನಿಮ್ಮಪ್ಪ ನನಗೆ ಮಾತು ಕೊಟ್ಟು ಹೋಗಿದ್ದರು. ಆಸ್ತಿಯ ಸಲುವಾಗಿ ನನ್ನ ಮಕ್ಕಳು ಜಗಳವಾಡಿದರೆ ಅದರಲ್ಲಿ ಯಾರದು ತಪ್ಪು ಇರುವುದಿಲ್ಲವೋ ಅವರಿಗೆ ನೀನು ಆಸ್ತಿಪತ್ರಗಳನ್ನು ಕೊಡು ಎಂದು. ಹಾ ಕೇಳು, ನಿಮ್ಮಪ್ಪ ನಾನು ಸಹಿ ಮಾಡಿದರೆ ಮಾತ್ರ ನಿಮಗೆ ಆಸ್ತಿ ಸೇರುವಂತೆ ಮಾಡಿಟ್ಟು ಹೋಗಿದ್ದಾರೆ. ಈಗ ಎಲ್ಲಾ ಆಸ್ತಿಯನ್ನು ನಾನು ರಘುವಿಗೆ ಕೊಡುತ್ತೇನೆ. ಕಾನೂನಿಂದ ನೀವು ಏನು ಮಾಡಿಕೊಳ್ಳಲು ಆಗುವುದಿಲ್ಲ, ಯಾಕೆಂದರೆ ಸಹಿ ನನ್ನದಿದೆ. ಬಾ ರಘು, ಈಗ ನೀನು ನನ್ನ ಜೊತೆ ಇಲ್ಲಿ ಇರುವುದು ಬೇಡ. ಇಷ್ಟು ಹೇಳಿದ ನಂತರ ಪಾಪ ರಘು ತುಂಬಾ ಬೇಸರದಿಂದ ಪಂಡಿತರೊಡನೆ ಹೋಗುತ್ತಾನೆ. ಇದರಿಂದ ನಮಗೆ ಏನು ತಿಳಿಯುತ್ತೆ ಎಂದರೆ, ನಮಗೆ ಎಷ್ಟು ಬರುತ್ತದೆಯೋ ಅಷ್ಟರಲ್ಲಿಯೇ ನಾವು ಖುಷಿಯಿಂದ ಇರಬೇಕು. ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದರೆ ನಮಗೆ ಕೆಟ್ಟದ್ದೇ ಆಗುತ್ತದೆ. ಈ ಕಥೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಎಸ್ಎನ್ ಹಳ್ಳಿ ಕಥೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.